ನಿನಗಾಗಿ ಭಾಗ 77. ಇಬ್ಬರು ಹೋಟೆಲ್ ಕಡೆ ನಡೆದರು, ಕೈ ಕೈ ಹಿಡಿದುಕೊಂಡು. ಅಮ್ಮ ಬಹಳ ಬೇಗ ಹುಷಾರಾಗುತ್ತಾರೆ. ಇನ್ನೂ ಅವರ ಯೋಚನೆ ಇಲ್ಲ. ನಾನು ದಮಯಂತಿಯ ಕಡೆ ಯೋಚಿಸಬೇಕು. ಅವಳು ಪ್ರೆಗ್ನೆಂಟ್ ಅಲ್ಲ ಅನ್ನುವ ವಿಷಯವನ್ನು ಹೇಳಬೇಕು. ಅವಳಿಗೆ ತುಂಬ ಗಿಲ್ಟಿ ಫೀಲಿಂಗ್ ಇದೆ. ವಿಕ್ಕಿ ಮಗುವನ್ನು ತನ್ನ ಹೊಟ್ಟೆಯಲ್ಲಿ ಹೊತ್ತುಕೊಂಡಿದ್ದೇನೆ ಅಂತ. ನಾನು ಅದೆಲ್ಲ ಸುಳ್ಳು. ನಿನ್ನ ಹೊಟ್ಟೆಯಲ್ಲಿ ವಿಕ್ಕಿಯ ಮಗುವಿಲ್ಲ, ನೀನು ಆರಾಮವಾಗಿ ಇರಬಹುದು ಅಂತ ಹೇಳಬೇಕು ಅಂತ ಅಂದುಕೊಂಡ. ಆದರೆ ಅವಳಿಗೆ ಸರ್ಪ್ರೈಸ್ ಕೊಡೋಣ. ತುಂಬ ನೊಂದಿದ್ದಾಳೆ. ಬೇರೆಯವರ ಮಗುವನ್ನು ಹೊತ್ತುಕೊಂಡಿದ್ದೇನೆ ಅಂತ. ಆದರೆ ಆ ಮಗುವಿನಿಂದ ನನಗೆ ಯಾವುದೇ ತೊಂದರೆ ಇರಲಿಲ್ಲ. ಅವಳನ್ನು ಒಪ್ಪಿಕೊಂಡ ಮೇಲೆ ಅವಳ ಗರ್ಭದಲ್ಲಿರುವ ಮಗುವೂ ಕೂಡ ನನ್ನದಾಗಿತ್ತು. ಬೇಸರವಾಯಿತು. ನಂತರ ಮುಂದೆ ಇದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ. ಮಗುವಾಗಿದ್ದರೆ ಅವರ ಮನೆಯವರು ಎಮೋಷ್ನಲ್ ಆಗಿ ತುಂಬ ದಮಯಂತಿಯನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದರೇನೋ. ಈಗ ಯಾರಿಗೂ ಕೂಡ ಅದರ ಅವಕಾಶ ಕೊಡಲಿಲ್ಲ. ದಮಯಂತಿಯ ಕಡೆ ನೋಡಿ ಸ್ಮೈಲ್ ಮಾಡಿದ್ದ. ಅವಳು ನಕ್ಕಳು. ಅವಳು ಅವನ ಕೈಯನ್ನು ಗಟ್ಟಿಯಾಗಿ ಇರುವಂತೆ ಹಿಡಿದುಕೊಂಡು ನಡೆಯುತ್ತಿದ್ದಳು. ಪುಟ್ಟ ಮಗು ಅಮ್ಮನನ್ನು ಹಿಡಿದುಕೊಂಡು ಹೋಗುತ್ತಿರುವ ರೀತಿ ಇತ್ತು. ಅವಳು ಅವನಿಗಿಂತ ಹೆಚ್ಚಾಗಿ ಪ್ರೀತಿಸಬಹುದೇನೋ ಅಂತ ಅನಿಸುತ್ತದೆ. ಈ ರೀತಿ ಅದೃಷ್ಟ ಎಲ್ಲರಿಗೂ ಸಿಗುವುದಿಲ್ಲ. ಏಕೆಂದರೆ ನನ್ನ ಮನೆಯಲ್ಲಿ ಅಪ್ಪ ಅಮ್ಮ ಆಗಲಿ, ಅಣ್ಣ ಅತ್ತಿಗೆ ಆಗಲಿ, ಯಾರೂ ಕೂಡ ನಮ್ಮ ರೀತಿಯ ಪ್ರೀತಿಯನ್ನು ಹೊಂದಿಲ್ಲ. ಅವರು ಕೇವಲ ವ್ಯಾವಹಾರಿಕವಾಗಿ ಸಮಾಜದ ದೃಷ್ಟಿಯಿಂದ ಬದುಕುತ್ತಿದ್ದಾರೆ, ಗಂಡ ಹೆಂಡತಿಯಾಗಿ. ಆದರೆ ನಾವಿಬ್ಬರು ಪ್ರತಿ ಕ್ಷಣವನ್ನು ತುಂಬ ಚೆನ್ನಾಗಿ ಅನುಭವಿಸಿ ಬದುಕುತ್ತಿದ್ದೇವೆ ಅಂತ ಅವಳ ಸೊಂಟದ ಕಡೆ ಹಿಡಿದುಕೊಂಡ. ಅವಳು ಅವನನ್ನು ನೋಡಿ ನಕ್ಕಳು. ಆ ಸಮಯ ತುಂಬ ಚೆನ್ನಾಗಿತ್ತು. ಅವಳು ಅವನ ಭುಜಕ್ಕೆ ಹೊರಗಿ ಅವನ ಕೈಯನ್ನು ಹಿಡಿದುಕೊಂಡಿದ್ದಾಳೆ. ಅವನು ಅವಳ ಸೊಂಟದ ಮೇಲೆ ಕೈ ಹಾಕಿದ್ದಾನೆ. ಅವರಿಗೆ ಇದೇ ರೀತಿ ನಡೆದುಕೊಂಡು ಹೋಗುತ್ತಿದ್ದರು. ಆಗ ಅವನು ಹೇಳಿದ, ಐ ಲವ್ ಯು ಅಂತ. ಅವರ ಹೋಟೆಲ್ ಬಂದೇ ಬಿಟ್ಟಿತು. ಹಾಸ್ಪಿಟಲಿಂದ ವಾಕಬಲ್ ಡಿಸ್ಟೆನ್ಸ್ ಇದ್ದಿದ್ದರಿಂದ ಇವರು ನಡೆದುಕೊಂಡು ಹೋದರು. ಅವರಿಗೆ ಸ್ವಲ್ಪ ಆ ರೀತಿ ಹೋಗುವ ಸಮಯ ಬೇಕಿತ್ತು. ಅಲ್ಲಿ ಹೋದ ತಕ್ಷಣ ತುಂಬ ರಾಜಮರ್ಯಾದೆ ಸಿಕ್ಕಿತು. ನಾವಿಬ್ಬರಿಗೂ ಗೇಟ್ ಓಪನ್ ಆದ ತಕ್ಷಣದಿಂದ ಹೂವಿನಿಂದ ನಮ್ಮನ್ನು ವೆಲ್ಕಮ್ ಮಾಡಿದರು. ನಮ್ಮಿಬ್ಬರ ಮೇಲೆ ರಾಶಿ ರಾಶಿ ಹೂವನ್ನು ಹಾಕಿದರು. ನಂತರ ಆರತಿ ಮಾಡಿ ಒಳಗೆ ಕರೆದುಕೊಂಡರು. ಇದು ನಮ್ಮ ಹೋಟೆಲ್ನ ಕಸ್ಟಮ್. ತೀರಾ ಸ್ಪೆಷಲ್ ಗೆಸ್ಟ್ಗಳಿಗೆ ಈ ರೀತಿ ವೆಲ್ಕಮ್ ಮಾಡುತ್ತೇವೆ. ನೀವು ನಮ್ಮ ಬಾಸ್ನ ಸ್ಪೆಷಲ್ ಫ್ರೆಂಡ್, ಅದಕ್ಕಾಗಿ ಇಷ್ಟೊಂದು ಮರ್ಯಾದೆ ಅಂತ ಹೇಳಿದರು. ಅದೇ ಅಲ್ಲದೆ ತುಂಬ ಸ್ಪೆಷಲ್ ಆಗಿ ಡೆಕೋರೇಟ್ ಮಾಡಿರುವ ಟೇಬಲನ್ನು, ರೂಮನ್ನು ನಮಗಾಗಿ ಕೊಟ್ಟರು. ಅದು ಪ್ರೈವೇಟ್ ರೂಮ್ ಆಗಿತ್ತು. ಒಂದು ದೊಡ್ಡ ಟೇಬಲ್ ಇತ್ತು. ಅದನ್ನು ತುಂಬ ರೊಮ್ಯಾಂಟಿಕ್ ಆಗಿ ಡೆಕೋರೇಟ್ ಮಾಡಿದ್ದರು. ಇಷ್ಟು ಕಡಿಮೆ ಸಮಯದಲ್ಲಿ ಮಾಡಿದ್ದರು. ಅದನ್ನು ನೋಡಿ ಖುಷಿಯ ಜೊತೆ ಆಶ್ಚರ್ಯ ಕೂಡ ಆಯಿತು. ಇದೇ ಮೊದಲ ಬಾರಿ ಇಷ್ಟು ಚೆನ್ನಾಗಿರುವ ಹೋಟೆಲ್ನಲ್ಲಿ ನಾನು ಊಟ ಮಾಡುತ್ತಿರುವುದು. ಥ್ಯಾಂಕ್ಸ್ ವಿಕ್ರಮ್ ಅಂತ ಅವನ ಕೈಯನ್ನು ಕೃತಜ್ಞತೆಯ ಪೂರ್ವಕವಾಗಿ ಹಿಡಿದುಕೊಂಡಳು. ಅವನಿಗೆ ಖುಷಿಯಾಯಿತು. ತನ್ನ ಹೆಂಡತಿಗೆ ಎಷ್ಟು ಚಂದದ ಹೋಟೆಲ್ನಲ್ಲಿ ನಾನು ಊಟವನ್ನು ಕೊಡಿಸುತ್ತಿದ್ದೇನೆ ಅಂತ ಅವನ ಮೇಲೆ ಅವನಿಗೆ ಖುಷಿಯಾಯಿತು. ತನ್ನ ಗೆಳೆಯನಿಗೆ ಮನಸ್ಸಿನಲ್ಲಿ ಥ್ಯಾಂಕ್ಸ್ ಹೇಳಿಕೊಂಡ. ನಂತರ ಅವಳ ಭುಜವನ್ನು ಹಿಡಿದುಕೊಂಡು ಹಿಂದೆಯಿಂದ ಅಲ್ಲೇ ಇದ್ದ ಚೇರ್ನಲ್ಲಿ ಕೂರಿಸಿದ. ನಂತರ ಅವನು ಕೂಡ ಅವಳ ಆಪೋಸಿಟ್ ಕುಳಿತುಕೊಂಡ. ಇಬ್ಬರ ಕಣ್ಣುಗಳು ಅಲ್ಲಿ ಡೆಕೋರೇಟ್ ಮಾಡಿದ್ದ ವಸ್ತುಗಳ ಮೇಲೆ ಬಿದ್ದವು. ಕ್ಯಾಂಡಲ್ ಲೈಟ್ ಡಿನ್ನರ್ ಆಗಿದ್ದು ಎಲ್ಲ ಕಡೆ ಒಂದು ರೀತಿಯ ಬೆಳಕು, ಆರ್ಟಿಫಿಷಿಯಲ್ ಫ್ಲವರ್ಸ್ ಇತ್ತು. ಒಂದು ರೀತಿ ಕ್ರಿಸ್ಟಲ್ಗಳನ್ನು ಕೂಡ ಅಲ್ಲಿ ಸೆಟ್ ಮಾಡಿದ್ದರು. ಅದರ ಮಧ್ಯೆ ಇವಳಿಗೆ ಇಷ್ಟವಾದ ನಾನ್ ಮತ್ತು ಸ್ಪೆಷಲ್ ಕರಿಗಳು ಇತ್ತು. ತುಂಬ ಸಲ ಚಿಕ್ಕಮ್ಮ ಮತ್ತು ಅವರ ಮಗಳು ತರಿಸಿಕೊಂಡು ತಿನ್ನುತ್ತಿದ್ದರು, ನನಗೆ ಕೊಡದೆ.
ನಾನು ಕೇಳಿದರೆ ಕೆಟ್ಟದಾಗಿ ಮಾತನಾಡುತ್ತಿದ್ದರು. ಈಗ ನಾನು ಎಷ್ಟು ಬೇಕೋ ಅಷ್ಟು ತಿನ್ನಬಹುದು, ಅಷ್ಟು ಗಂಡ ಕೊಡಿಸುತ್ತಾನೆ. ಅದರ ಮಧ್ಯೆ ತುಂಬ ಚೆನ್ನಾಗಿರುವ ಡ್ರಿಂಕ್ಸ್ಗಳು ಕೂಡ ಇತ್ತು. ಅದನ್ನೆಲ್ಲ ವಿಕ್ರಮ್ ಹೇಳಿದ. ಇವೆಲ್ಲ ಜ್ಯೂಸ್ಗಳು ಅಷ್ಟೇ, ನೀನು ಕೂಡ ಕುಡಿಯಬಹುದು ಅಂತ ಹೇಳಿದ್ದ. ಇಬ್ಬರು ಮೊದಲು ಅಲ್ಲೇ ಇದ್ದ ಜ್ಯೂಸನ್ನು ಕುಡಿದರು. ಅಲ್ಲ, ಒಬ್ಬರಿಗೆ ಒಬ್ಬರು ಕುಡಿಸಿದರು. ನಂತರ ಅದು ಪ್ರೈವೇಟ್ ರೂಮ್ ಆಗಿದ್ದರಿಂದ ಅಲ್ಲಿ ಯಾರೂ ಬರುವುದಿಲ್ಲ. ಇವರೇ ಬೆಲ್ ಮಾಡುವವರೆಗೂ ಇಬ್ಬರೂ ಕೂಡ ಅವರ ತುಟಿಗಳಿಗೆ ಪರಸ್ಪರ ಮುತ್ತು ಕೊಟ್ಟಿಕೊಂಡರು. ಸ್ವಲ್ಪ ಸಮಯ. ಈ ಸಮಯ ತುಂಬ ಮಧುರಮಯವಾಗಿತ್ತು, ಆನಂದಮಯವಾಗಿತ್ತು. ಅದನ್ನು ಸೆಲೆಬ್ರೇಟ್ ಮಾಡಲು ಅವರಿಗೆ ಈ ಮುತ್ತು ಅವಶ್ಯಕವಾಗಿ ಬೇಕಿತ್ತು. ಸ್ವಲ್ಪ ಸಮಯಗಳವರೆಗೂ ಅವರಿಬ್ಬರು ಎಲ್ಲ ಟೆನ್ಷನ್ಗಳನ್ನು ಮರೆತು ಆ ಮುತ್ತಿನಲ್ಲಿ ಒಂದಾದರು. ನಂತರ ಅವನು ಅವಳಿಗೆ ಸರ್ವ್ ಮಾಡಿದ ಅವಳಿಗೆ ಇಷ್ಟವಾದ ಬಟರ್ ನಾನನ್ನು. ಅವಳು ನಾನೇ ತಿನ್ನುತ್ತೇನೆ ಅಂತ ಅಂದರೂ ಕೂಡ ಅವನು ಬಿಡದೆ ಅವನೇ ತಿನ್ನಿಸಲು ಶುರು ಮಾಡಿದ. ಈ ಕ್ಷಣ ತುಂಬ ಮಧುರವಾಗಿತ್ತು. ಸ್ವಲ್ಪ ಸಮಯಕ್ಕೆ ವಿಕ್ರಮ್ಗೆ ನಿರಂತರವಾಗಿ ಕಾಲ್ ಬರುತ್ತಿದೆ. ಅದನ್ನು ನೋಡಿ ಅವನಿಗೆ ಇನ್ನೂ ಭಯ ಜಾಸ್ತಿ ಆಯಿತು. ಕಿರಣ್ ಕಾಲ್ ಮಾಡುತ್ತಿದ್ದಾನೆ. ಅವನು ಹೇಳಿದ್ದ, ಇಂದು ರಾತ್ರಿ ನೀನು ನನ್ನ ಜೊತೆ ಮಲಗಬೇಕು ಅಂತ. ಅವನು ಬೇಸರ ಮಾಡಿಕೊಳ್ಳುತ್ತಾನೆ. ಏನು ಮಾಡುವುದು ಅಂತ ಎದ್ದು ಹೋಗುತ್ತಿದ್ದೆ ಅವನ ಜೊತೆ ಮಾತನಾಡಲು, ಆದರೆ ಬಿಟ್ಟಿಲ್ಲ. ನಿಮ್ಮ ಕೆಲಸ ಯಾವಾಗಲೂ ಇದ್ದಿದ್ದೆ, ಇಲ್ಲೇ ನನ್ನ ಜೊತೆಯಲ್ಲಿ ಕುಳಿತುಕೊಳ್ಳಿ, ಎಲ್ಲೂ ಹೋಗಬೇಡಿ ಅಂತ ಹೇಳಿದಳು. ಆಗ ಅವಳ ಮಾತನ್ನು ಮೀರಿ ಹೋಗುವ ಮನಸ್ಸಾಗಿಲ್ಲ. ಫೋನನ್ನು ಸೈಲೆಂಟ್ ಮಾಡಿದ. ವಿಕ್ರಮ್ಗೆ ಕಾಲ್ ಮಾಡುತ್ತಿದ್ದಾನೆ. ಅವನ ಫೋನ್ ರಿಂಗ್ ಆದರೂ ಕೂಡ ಫೋನನ್ನು ಪಿಕ್ ಮಾಡುತ್ತಿಲ್ಲ. ಅವನಿಗೆ ಬೇಸರವಾಯಿತು. ಅವರ ಕೆಲಸದ ಆಂಟಿ ಶಾಂತಿ ಅವರ ಫೋನಿಂದ ಕಾಲ್ ಮಾಡಿದಾಗಲೂ ಕೂಡ ಕಾಲ್ ರಿಂಗ್ ಆಗುತ್ತದೆ. ಅವನು ಎತ್ತುತ್ತಿಲ್ಲ. ನಂತರ ಅವನು ಆಸ್ಪತ್ರೆಗೆ ಫೋನ್ ಮಾಡಿ ಕೇಳಿದಾಗ ಅವನು ಈಗ ತಾನೇ ಹೊರಗಡೆ ಹೋದ, ಡಾಕ್ಟರ್ ಬಳಿ ಮಾತನಾಡಿ ಅನ್ನುವ ವಿಷಯ ತಿಳಿಯಿತು. ನಂತರ ದಮಯಂತಿಯ ಬಗ್ಗೆ ಕೇಳಿದಾಗ ಅವರ ವೈಫ್ ಅವರ ಜೊತೆಯಲ್ಲಿ ಇದ್ದರು ಅನ್ನುವ ವಿಷಯಕ್ಕೆ ಇವನ ಮೈಯೆಲ್ಲ ಹುರಿದು ಹೋಯಿತು. ನಾನು ಅಪರೂಪಕ್ಕೆ ವಿದೇಶದಿಂದ ಬಂದಿದ್ದರೂ ಕೂಡ ನನ್ನ ಜೊತೆ ಇರದೆ ಹೆಂಡತಿ ಜೊತೆ ಇದ್ದಾನೆ. ಅಮ್ಮನ ಬಗ್ಗೆ ವಿಚಾರಿಸುವುದು ಒಂದು ನೆಪ. ಅವನು ಅವಳ ಜೊತೆ ಸಮಯವನ್ನು ಕಳೆಯಬೇಕು. ವಿಕ್ರಮ್ ಅಮ್ಮ ಕಿರಣ್ ಬಳಿ ಹೇಳಿದ ಮಾತುಗಳು ನೆನಪಾದವು. ಅವಳು ಕೇವಲ ಆಸ್ತಿಯ ಆಸೆಗಾಗಿ ನಮ್ಮ ಮನೆಗೆ ಬಂದಿದ್ದಾಳೆ. ಅವರ ಅಪ್ಪ ಅಮ್ಮ ತೀರಾ ಬಡವರು. ವಿಕ್ರಮ್ ಅವರ ಮನೆಯನ್ನು ನೋಡಿಕೊಳ್ಳುತ್ತಿರುವುದು ಈಗಲೂ ಕೂಡ ಎಲ್ಲಿ ಭಯವಾಗುತ್ತಿದೆ. ಎಲ್ಲ ಆಸ್ತಿಯನ್ನು ಅವಳು ಅವಳ ಹೆಸರಿಗೆ ಬರೆದುಕೊಳ್ಳುತ್ತಾಳೆ ಅಂತ. ಇಲ್ಲಿ ಇರುವ 70% ಆಸ್ತಿ ವಿಕ್ರಮ್ನ ಸ್ವಯಾರ್ಜಿತವಾಗಿದ್ದು ಅವನು ಯಾರಿಗೆ ಬೇಕಾದರೂ ಕೂಡ ಆಸ್ತಿಯನ್ನು ಕೊಡಬಹುದು. ನನ್ನ ಭಯ ನಿಜವಾಯಿತು. ನಿಜವಾಗಲೂ ಕೂಡ ವಿಕ್ರಮ್ನನ್ನು ಅವಳು ಸಂಪೂರ್ಣವಾಗಿ ಅವಳ ಬಲೆಯಲ್ಲಿ ಬೀಳಿಸಿಕೊಂಡಿದ್ದಾಳೆ. ಇನ್ನು ಈ ಮನೆ ಏನಾಗುತ್ತದೆಯೋ. ಅಮ್ಮ ಯಾವಾಗಲೂ ಅಳುತ್ತಾ ಹೇಳುತ್ತಿದ್ದಳು, ಒಂದು ತಾಯಿ ಮಗುವಿನ ಬಗ್ಗೆ ಈ ರೀತಿ ಮಾತುಗಳನ್ನು ಹೇಳುವುದಿಲ್ಲ. ಅಕಸ್ಮಾತ್ ಇವಳೇನಾದರೂ ವಿಕ್ರಮ್ ಮತ್ತು ಅವರ ಮನೆಯವರಿಗೆ ತೊಂದರೆ ಕೊಡಲು ಬಂದಿದ್ದರೆ ಅಥವಾ ಅವರ ಆಸ್ತಿಯನ್ನೆಲ್ಲ ದೋಚಿಕೊಂಡು ಹೋಗಲು ಬಂದಿದ್ದರೆ ನಾನು ಏನು ಮಾಡಲಿ? ಅವರಿಬ್ಬರ ಮಧ್ಯೆ ಪ್ರೀತಿ ಇರುವುದಂತೂ ಸುಳ್ಳು. ಏಕೆಂದರೆ ಇಬ್ಬರ ಸ್ವಭಾವಗಳು ಬೇರೆ ರೀತಿ. ಅವಳು ಉತ್ತರ ಆದರೆ ಇವನು ದಕ್ಷಿಣ, ಅವಳು ಪೂರ್ವವಾದರೆ ಇವನು ಪಶ್ಚಿಮ ಅಂತ ಯೋಚಿಸುತ್ತಿದ್ದ. ಅವನು ಹೇಗೆ ಹೊಂದಿಕೊಂಡ ಆ ಮಿಡ್ಲ್ ಕ್ಲಾಸ್ ಲೈಫ್ ಸ್ಟೈಲ್ಗೆ? ಅವನು ತುಂಬ ಸ್ಟೇಟಸ್ ಕಾನ್ಷಿಯಸ್ ಅಂಥ ವಿಷಯ ಏನೋ ಅವಳಲ್ಲಿ ಇರಬಹುದು ಅಥವಾ ಏನಾದರೂ ಹೆಚ್ಚು ಕಡಿಮೆ ಆಗಿರಬಹುದು ಅಂತ ಇವನು ಯೋಚಿಸುತ್ತಿದ್ದ. ಆಗ ಹೊಳೆಯಿತು. ವಿಕ್ರಮ್ಗೆ ಮೆಸೇಜ್ ಮಾಡಿ ನನಗೆ ತುಂಬ ಹುಷಾರಿಲ್ಲ, ತುಂಬ ಜ್ವರವಿದೆ ಅನ್ನುವ ರೀತಿ ನಾಟಕ ಆಡಬೇಕು ಅಂತ ವಿಕ್ರಮ್ಗೆ ಕಾಲ್ ಮಾಡಿ ಮನೆಗೆ ಬರಲು ಹೇಳುತ್ತಾನೆ. ಅವನಿಗೆ ಇನ್ನೂ ಯಾವುದೇ ಆಪ್ಷನ್ ಇರುವುದಿಲ್ಲ. ಅವಳು ಮನೆಗೆ ಬಂದರೆ ನನಗೆ ತುಂಬ ಡಿಸ್ಟರ್ಬ್ ಆಗುತ್ತದೆ ಅಂತ ಇವನು ಯೋಚಿಸುತ್ತಿದ್ದ.
ಅದೇ ಸಮಯದಲ್ಲಿ ವಿಕ್ರಮ್ಗೆ ಮೆಸೇಜ್ ಮಾಡಿ ನನಗೆ ತುಂಬ ಹುಷಾರಿಲ್ಲ ಅಂತ. ಅದೇ ರೀತಿ ಚಳಿಯಲ್ಲಿ ಬೆಡ್ಶೀಟನ್ನು ಹೊದ್ದಿಕೊಂಡು ಮಲಗಿದ್ದ. ಆಗ ಶಾಂತಿ ಆಂಟಿ ಏನು ಬೇಕು ಅಂತ ಕೇಳಿದಾಗ ಕಷಾಯ, ನನಗೆ ತುಂಬ ಹುಷಾರಿಲ್ಲ ಅಂತ ಹೇಳಿದ. ಶಾಂತಿ ಆಯಿತು ಅಂತ ಹೊರ ನಡೆದಳು. ವಿಕ್ರಮ್ಗೆ ಕಾಲ್ ಮಾಡಲು ಫೋನ್ ತೆಗೆದುಕೊಂಡಳು. ಅಷ್ಟರಲ್ಲಿ ಅವರಿಬ್ಬರು ಊಟಕ್ಕೆ ಹೊರಗೆ ಹೋಗಿದ್ದಾರೆ ಅಂತ ಅಜ್ಜಿ ಹೇಳಿದ್ದರು. ಸ್ವಲ್ಪ ಅವರು ಫ್ರೀಯಾಗಿ ಇರಲಿ, ಆನಂತರ ಮಾಡಿದರೆ ಆಯಿತು. ಜ್ವರವೇನೂ ತೀರಾ ಇಲ್ಲ ಅಂತ ಇವಳು ಫೋನನ್ನು ಕಟ್ ಮಾಡಿದಳು. ಇದನ್ನೆಲ್ಲ ತುಂಬ ದೂರದಿಂದ ನೋಡುತ್ತಿದ್ದ ಕಿರಣ್ಗೆ ಬೇಸರವಾಯಿತು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.